ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಸದ್ಯಕ್ಕೆ ನಂಬರ್ 1 ಟ್ರೆಂಡ್ ಅಲ್ಲಿ ಇರುವಂತದ್ದು ಇದೀಗ ಜಿಳ್ಳೆ ಪಾರ್ಟಿ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ. ಅದರಲ್ಲೂ ಕೂಡ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್. ಹಾಗಾಗಿ ಈಗ ಈ ಒಂದು ಜಿಳ್ಳೆ ಪಾರ್ಟಿ ವಿರುದ್ಧ ಮಂಡ್ಯದಲ್ಲೂ ಕೂಡ ಬಿಜೆಪಿ ಡೆಡ್ಲಿ ವಾರ್ ಮಾಡ್ತಾ ಇದೆ. ಪೊರ್ಕೆ ಮೆಟ್ಟಿನಿಂದ ಚಚ್ಚಿ ಜಿಳ್ಳೆ ಸಾಯಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಮಂಡ್ಯದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಹೈಡ್ರಾಮಾ ಪ್ರತಿಭಟನೆ ನಡೆದಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಫೇಕ್ ಆಂದೋಲನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಯಾವುದೋ ದೇಶದಲ್ಲಿ ಕೂತು ನುಸುಳುಕೋರರು ಸೃಷ್ಟಿಸುವಂತಹ ಜಿಳ್ಳೆ ಪಾರ್ಟಿ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಿಜೆಪಿ ಆಂದೋಲನದ ಹಿಂದೆ ವಿದೇಶಿ ಕೈವಾಡದ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಕಾಕ್ರೋಚ್ ಎಂಬ ಕೆಟ್ಟ ಜೀವಿ ದೇಶದಿಂದಲೇ ನಿರ್ಮೂಲನೆ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಟ್ರೆಂಡ್ಗೆ ಮಂಡ್ಯದಲ್ಲಿ ಬಿದ್ದಿರುವಂತಹ ಬಿಗ್ ಬ್ರೇಕ್ ಇದು. ದೇಶದ ಜನತೆಗೆ ಮಂಡ್ಯ ಬಿಜೆಪಿ ನಾಯಕರು ಖಡಕ್ ಆಗಿ ಈಗ ಅಲರ್ಟ್ ಮಾಡ್ತಾ ಇದ್ದಾರೆ. ಯಾರು ನಕಲಿ ಕಾಕ್ರೋಚ್ ಪಾರ್ಟಿಗೆ ಕಿವಿ ಕೊಡಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದೊಂದು ನಕಲಿ ಪಾರ್ಟಿ ಅಷ್ಟೇ, ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಯೂತ್ಸ್ ಅನ್ನ ಸೆಳಿತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಎಲ್ಲೋ ಒಂದು ರೀತಿಯಾಗಿ 80% ನಮ್ಮ ಭಾರತೀಯರು ಈ ಒಂದು ಪಾರ್ಟಿಯನ್ನ ಫಾಲೋ ಮಾಡ್ತಾ ಇಲ್ಲ. ಇದರಲ್ಲೆಲ್ಲರೂ ಕೂಡ ಬೇರೆ ದೇಶದ ಜನರು ಈ ಒಂದು ಕಾಕ್ರೋಚ್ ಪಾರ್ಟಿಯನ್ನ ಫಾಲೋ ಮಾಡ್ತಾ ಇರುವಂತ ಆರೋಪ ಕೂಡ ಇತ್ತು. ಹಾಗಾಗಿ ಈಗ ಈ ರೀತಿಯಾಗಿ ನೋಡಿ ಬಾಟ್ಲಲ್ಲಿ ಜಿರ್ಲೆಗಳನ್ನ ಹಾಕಿ ಚಪ್ಪಲಿ ಪೊರಕೆ ಎಲ್ಲವೂ ತಗೊಂಡು ಅದನ್ನ ಜಜ್ಜಿ ಸಾಯಿಸ್ತಾ ಇದ್ದಾರೆ ಜಿರಳೆಗಳಿಗೆ. ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ ಅನ್ನೋ ಒಂದು ಹುಳ, ಈ ಜಿರ್ಲೆ ಹುಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಮಿಲಿಯನ್ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, ಹಂಗಂತ ನಾವು ನೋಡಿದ್ವಿ. ಈ ಮಿಲಿಯನ್ ಗಟ್ಟಲೆ ಶೇರ್ ಮಾಡ್ಕೊಳ್ಳೋಂಥ ನಮ್ಮ ಭಾರತ ದೇಶದ ನಾಗರಿಕರಿಗೆ ಯಾವನೋ ಒಬ್ಬ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ. ಅದಕ್ಕೋಸ್ಕರ ಇವತ್ತು ಈ ಕಾಕ್ರೋಚು ಜಿರ್ಲೆ, ಈ ಆತೆಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರ್ಲೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರ್ಲೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರ್ಲೆಗೆ ಚಪ್ಪಲಿ ಹೊಡೆಯೋ ಮೂಲಕ, ನಾವು ಕಪ್ಪು ಇಟ್ಟು ಹೊಡೆಯೋ ಮೂಲಕ, ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ವಿ. ನಾವು ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚ್ ಹೀಗೆ ಬಿಜೆಪಿ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಚಪ್ಪಲಿ ಪೊರ್ಕೆಯಿಂದ ಅದಾದ ನಂತರ ಬ್ಲ್ಯಾಕ್ ಹಿಟ್ಟಿಂದ ಜಿರಳೆಗಳನ್ನು ಸಾಯಿಸಿದ್ದಾರೆ. ಇದು ಕೇವಲ ಬೇರೆ ವಿದೇಶಿ ಕೈವಾಡ ಇದೆ ಈ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಈ ಒಂದು ಜಿಳ್ಳೆ ಪಾರ್ಟಿ ಹಿಂದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಥವಾ ಕಿವಿ ಕೊಡೋದು ಇದೆಲ್ಲವೂ ಕೂಡ ಮಾಡೋದು ಬೇಡ. ಇದೊಂದು ಕೇವಲ ಒಂದು ಹುಳ ಅಷ್ಟೇ. ಇದ್ರ ಹೆಸರಿಂದ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ಕೊಳ್ಳೋದು ಅಥವಾ ಮತ್ತೊಂದು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಘೋಷಣೆಗಳನ್ನು ಕೂಗಿದ್ದಾರೆ. ಸಿಜೆಪಿ ಆಂದೋಲನದ ಹಿಂದೆ ವಿದೇಶಿ ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡಿದ್ದಾರೆ. ಹೀಗೆ ಒಂದು ಬಾಕ್ಸ್ ಅಲ್ಲಿ ಜಿರಳೆಗಳನ್ನ ಹಿಡಿದು ಚಪ್ಪಲಿಯಿಂದ ಜಜ್ಜಿ ಸಾಯಿಸಿದ್ದಾರೆ.